ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VD35 ನ್ಯೂಸ್. ನಾನು ನಿಮ್ಮ ವಿಶ್ವಗಾಯಕ. ವೀಕ್ಷಕರೇ, ನೀವು ಎಲ್ಲರೂ ನೋಡಿದ ಹಾಗೆ ನಾವು ಎಷ್ಟೋ ಜನ ಹೀರೋಗಳನ್ನ, ನಾಯಕರುಗಳನ್ನ ಟಿವಿಗಳಲ್ಲಾಗಲಿ ಚಿತ್ರಮಂದಿರದಲ್ಲಾಗಲಿ ನಾವು ನೋಡಿದ್ದೇವೆ. ಆದರೆ ನಮ್ಮ ಅಕ್ಕಪಕ್ಕದಲ್ಲಿರುವ ನಿಜವಾದ ಹೀರೋಗಳು, ಅವರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ, ಅವರ ಬಗ್ಗೆ ನಾವು ಮಾತನಾಡುವುದಿಲ್ಲ. ಆ ಹೀರೋಗಳು ಯಾವ ತರ ಹೀರೋಗಳಂದ್ರೆ, ನಿಜವಾಗ್ಲೂ ವೀಕ್ಷಕರೇ, ನಾವೊಂದು ಬೀದರ್ ನಗರದಲ್ಲಿ ಇಂತಿಂತ ಹೀರೋಗಳು ನಮ್ಮ ಬೀದರ್ ಜಿಲ್ಲೆಯಲ್ಲಿದ್ದಾರೆ. ಯಾಕಂದ್ರೆ ನಾವು ರಾತ್ರಿ ಮಲಗಿದ ನಂತರ ನಾವು ಬೆಳಗ್ಗೆ 6 ಗಂಟೆ 7 ಗಂಟೆ ಅಥವಾ ಮ್ಯಾಕ್ಸಿಮಮ್ 8 ಗಂಟೆ ಎದ್ದೇಳ್ತೀವಿ. ಆ ಹೀರೋಗಳು ತನ್ನ ಕುಟುಂಬಕ್ಕೋಸ್ಕರ ಏನು ಮಾಡಿಲ್ಲ ಅಂದರೂ ಬೀದರ್ ನಗರದ ಜನತೆಗೆ ಹೇಗೆ ಕಾಪಾಡಬೇಕು, ಅವರ ಬಗ್ಗೆ, ಆರೋಗ್ಯದ ಬಗ್ಗೆ ಹಾಗೂ ನಮ್ಮ ಬಡಾವಣೆ ಬಗ್ಗೆ, ನಮ್ಮ ನಗರದ ಬಗ್ಗೆ ಕಾಳಜಿ ವಹಿಸುವವರು ಏಕಮಾತ್ರ ಹೀರೋಗಳು. ಅವರು ನಮ್ಮ ಪೌರ ಕಾರ್ಮಿಕರು. ಅವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಯಾಕಂದ್ರೆ ಅದು ಮಳೆ ಇರಲಿ, ಚಳಿ ಇರಲಿ, ಬೇಸಿಗೆ ಇರಲಿ, ಬಿಸಿಲಿರಲಿ, ಯಾವುದೇ ಒಂದು ಸಂದರ್ಭ ಇರಲಿ, ಬೆಂಕಿ ಇರಲಿ, ಎಂಥದೇ ಒಂದು ಸಂದರ್ಭ ಆಗಲಿ, ಅವರು ತನ್ನ ಕುಟುಂಬಕ್ಕೆ ಒಂದು ಬೆಳಗ್ಗೆ ಎದ್ದ ತಕ್ಷಣ ತನ್ನ ಮಕ್ಕಳಿಗೆ ಹಾಲಾಗಲಿ, ಬಿಸ್ಕಿಟ್ ಆಗಲಿ ತರಕ್ಕೆ ಅವರ ಹತ್ರ ಸಮಯವಿಲ್ಲ. ಆದ್ರೆ ನಮ್ಮ ಬೀದರ್ ನಾಗರಿಕರಿಗೋಸ್ಕರ ಮುಂಜಾನೆ ಜಾವ ಸುಮಾರು 4:30-5 ಗಂಟೆಗೆ ತನ್ನ ಒಂದು ಕಾರ್ಯಕ್ಕೆ ಬರುತ್ತಾರೆ. ಅವರ ಹಿನ್ನೆಲೆ ಏನಿದೆ ಎಂಬುದನ್ನು ನೋಡೋಣ. ಹಾಗೆ ಇದರ ಬಗ್ಗೆ ನಮ್ಮ ಪೌರಾಡಳಿತ ಸಚಿವರು ಶ್ರೀ ರಹೀಂ ಖಾನ್ ಅವರು ಸಹ ಅವರ ಕಡೆ ಗಮನ ಹರಿಸಬೇಕು. ಏಕೆಂದ್ರೆ ಸಾಕಷ್ಟು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರು, ಅವರ ಬಗ್ಗೆ, ಅವರ ಕುಟುಂಬ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ ಅವ್ರಿಗೆ ಏನದಂದ್ರೆ ಕಾಯಂ ಆಗಿ ಕೆಲಸ ಕೊಡಬೇಕಂತ ಅವ್ರದ್ದು ಅಳಿಲಿದೆ. ಈ ವಿಡಿಯೋ ಒಂದು ನೋಡ್ಕೊಂಡ್ ಬರೋಣ. ಯಾವ ತರ ನಮ್ಮ ಹೀರೋ ಅಂತ ಇದ್ವಿ, ಬೀದರ್ ನಗರದ ಹೀರೋಗಳು, ಅವರ ಕರ್ತವ್ಯ ಏನೆಂಬುದು ನಾನು ನಿಮ್ಗೆ ತೋರಿಸಿ ವಿವರವಾಗಿ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಎಲ್ಲ PUC SLC ಓದಿನವ್ರು ಇದೇವ್ರಿ. ಎಲ್ಲರೂ ದೊಡ್ಡ ದೊಡ್ಡ ಹುದ್ದೆನೆ ಹೊಡೆದ್ರಿ, ಸಣ್ಣ ಹುದ್ದೆ ಮಾಡ್ಬೇಕ್ಯಾರ ಸರ್. ಸಿಟಿ ತುಂಬಾ ಕಬ್ಬು ಇದ್ದೋಗಿ ಸರ್. ಯಾಕೆ ಮಾಡ್ಬೇಕಂತ ಚೂಸ್ ಮಾಡ್ಕೊಂಡ್ರಿ? ಬಹಳ ಪ್ರಾಬ್ಲಮ್, ಯಾರಿಗೆ ಹೇಳ್ಬೋದು. 5 ಗಂಟೆ ನಿಮ್ ಕೆಲಸ ಏನದ ಅದ್ರಾಗ? ಸರ್ ಒಂದು ಗಾಡಿ ಡ್ರೈವರ್. ಹಾ. ನಗರದ ಸ್ವಚ್ಛತೆಗಾಗಿ ದುಡಿಯುವ ಪೌರ ಕಾರ್ಮಿಕರು ನಗರವನ್ನು ಶುಚಿಗೊಳಿಸುತ್ತಾರೆ. ಆದರೆ ಅತಿ ಹೆಚ್ಚು ಓದಿಕೊಂಡು, ಟೈ ಕಟ್ಟಿಕೊಂಡು, ಬೂಟ್ ಹಾಕಿಕೊಂಡು ಬೃಹತ್ ಕಟ್ಟಡಗಳಲ್ಲಿ ಆರಾಮವಾಗಿ ಕೆಲಸ ಮಾಡುವ ಅಕ್ಷರಸ್ಥರೇ ನಗರವನ್ನು ಕಸಮಯಗೊಳಿಸುತ್ತಿದ್ದಾರೆ. ಎಲ್ಲದರಲ್ಲಿ ಕಸ ಬೀಸಾಕುವುದು, ಹಸಿ ಕಸ, ಒಣ ಕಸಗಳನ್ನು ವಿಂಗಡಣೆ ಮಾಡದೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಕಟ್ಟಿ ರಸ್ತೆ ಬದಿ ಎಸೆಯುತ್ತಿದ್ದಾರೆ. ಜನರು ಹೆಚ್ಚಾಗಿದ್ದಾರೆ. ದಿನನಿತ್ಯ ಪೌರ ಕಾರ್ಮಿಕರು ಚಳಿ ಮಳೆ ಎನ್ನದೆ ಬೀದಿಗಿಳಿದು ಕಸ ತೆಗೆಯುತ್ತಾರೆ. ನಗರದ ರಸ್ತೆ ಬದಿಗಳಲ್ಲಿ ಬ್ಲಾಕ್ ಸ್ಟಾರ್ಟ್ ತುಂಬಿರುವ ರಾಶಿ ಕೊಳಚೆಯನ್ನು ಶುಚಿ ಮಾಡುತ್ತಾರೆ. ಆದರೂ ಮಾರನೆಯ ದಿನ ಇಡೀ ನಗರ ಕಸದಲ್ಲಿ ಮಿಂದೇಳುತ್ತಿರುತ್ತದೆ. ಪೌರ ಕಾರ್ಮಿಕರ ಶ್ರಮವನ್ನು ಅರ್ಥ ಮಾಡಿಕೊಳ್ಳದ ನಗರದ ನಾಗರಿಕರು ಸ್ವಚ್ಛತೆಗೂ ತಮಗೂ ಯಾವುದೇ ಸಂಬಂಧ ಇಲ್ಲವಂತೆ ವರ್ತಿಸುವುದು, ಎಲ್ಲೆಂದರಲ್ಲಿ ಕಸ ಎಸುವುದೇ ಖಂಡಿತ ನಾಗರಿಕ ಲಕ್ಷಣವಲ್ಲ. ನಗರದಲ್ಲಿ ಎಲೆಮರ ಕಾಯಿಯಂತೆ ದುಡಿಯುವ ಪೌರ ಕಾರ್ಮಿಕರೇ ನಗರದ ಮುಖ್ಯ ಜೀವನಾಡಿಗಳು. ಸಮಾಜದ ಸ್ವಾಸ್ಥ್ಯವನ್ನು ಕಾಯ್ದುಕೊಳ್ಳುವಲ್ಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟು ಅನಾರೋಗ್ಯ ಮುಕ್ತ ಸಮಾಜ ನಿರ್ಮಾಣಕ್ಕೂ ಇವರೇ ಕಾರಣಕರ್ತರು. ನಗರದ ಮಂದಿ ಬೆಚ್ಚಗೆ ಮಲಗಿರುವ ಹೊತ್ತಿನಲ್ಲೇ ಎದ್ದು ಜಗದ ಕಸವನ್ನು ಹೆಕ್ಕುವ ಪೌರ ಕಾರ್ಮಿಕರು ಛಲ ಬಿಡದೆ ತಮ್ಮ ಕಾಯಕದಲ್ಲಿ ತೊಡಗಿದ್ದಾರೆ. ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಮಹತ್ವದು. ಸಾರ್ವಜನಿಕರು ರಸ್ತೆಯ ಬದಿ ಎಲ್ಲೆಂದರಲ್ಲಿ ಕಸ ಎಸೆಯುವ ಮೊದಲು ಕಸ ಸ್ವಚ್ಛ ಮಾಡುವವರ ಪರಿಸ್ಥಿತಿ, ಆರೋಗ್ಯ ಸ್ಥಿತಿಯನ್ನು ಅರಿತುಕೊಳ್ಳಬೇಕು. ಸ್ವಚ್ಛತೆಗಾಗಿ ಪೌರ ಕಾರ್ಮಿಕರು ಹಾಕುತ್ತಿರುವ ಶ್ರಮವನ್ನು ನಾಗರಿಕರು ಅರ್ಥ ಮಾಡಿಕೊಳ್ಳಬೇಕು. ಪೌರ ಕಾರ್ಮಿಕರ ಶ್ರಮವನ್ನು ಅರಿತರೆ ನಗರವು ತಾನಾಗಿಯೇ ಸ್ವಚ್ಛವಾಗುತ್ತದೆ. ಸ್ವಚ್ಛತೆಯನ್ನು ಕಾಪಾಡುವುದು ನಗರವಾಸಿಗಳಾದ ಎಲ್ಲರೂ ಕರ್ತವ್ಯ. ಎಲ್ಲರೂ ಹಸಿ ಕಸ, ಒಣ ಕಸ ಮತ್ತು ಪ್ಲಾಸ್ಟಿಕ್ ವಿಂಗಡಿಸಬೇಕು. ಆ ಕಸವನ್ನು ಮನೆ ಮುಂದೆ ಬರುವ ಕಸದ ಗಾಡಿಗೆ ಕೊಡಬೇಕು. ನಗರದಲ್ಲಿ ಎಲ್ಲೆಂದರಲ್ಲಿ ಕಸ ಬಿಸಾಕಬಾರದು. ಮಾತ್ರವಲ್ಲ, ಪೌರ ಕಾರ್ಮಿಕ ಸ್ಥಳೀಯ ಸಂಸ್ಥೆಗಳ ಆಧಾರ ಸ್ತಂಭ. ಕರೋನಾ, ಮಳೆ, ಚಳಿ, ಗಾಳಿ, ಗಲೀಜು ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆರೋಗ್ಯ ಬದಿಗಿಟ್ಟು ಸ್ವಚ್ಛತಾ ಕಾರ್ಯ ಮಾಡುತ್ತಿದ್ದಾರೆ. ಅವರನ್ನು
ಮಾತ್ರ ಈ ಕಸದ ಸಮಸ್ಯೆ ಬಗೆಹರಿಸಲು ಸಾಧ್ಯ. ಎಲ್ಲದರಲ್ಲಿ ಕಸವನ್ನು ಬೀಸಾಡುವುದರಿಂದ ತಮ್ಮ ಹೆಸರೇನದ? ಕಣ್ಮರೆಯಾಗುತ್ತದೆ. ಹೀಗಾಗಿ ನೀವು ಎಷ್ಟು ತಿಂಗಳು ನಗರಸಭೆದಾಗ ಕೆಲಸ ಮಾಡ್ತೀರಿ ಅಮ್ಮ? ಶುಚಿಯಾಗಿಟ್ಟುಕೊಳ್ಳಲು ಇದೇ ಪಣ ಅಂದ್ರೆ ನೀವು ಕೆಲಸ ಯಾವಾಗಿಂದ ಯಾವಾಗ ಮಾಡ್ತೀರಿ ಕೆಲಸ? ಮುಖ್ಯ ಪಾತ್ರ ವಹಿಸುವಲ್ಲಿ 5 ಗಂಟೆ ಬರ್ತೀರಿ ರೋಡ್ ಸೈಡ್ ಕಸ ಸ್ವಚ್ಛ ಮಾಡ್ತೀರಿ. 5 ಗಂಟೆಯಿಂದ 5 ಗಂಟೆಯಿಂದ ಮಾಡ್ತೀರಿ ಅಮ್ಮ? ಹೀರೋಗಳು ನಮ್ಮ 9 ಸುದ್ದಿ ವತಿಯಿಂದ ನಗರ ಸಭೆ ಧನ್ಯವಾದಗಳು. ಮಸ್ಕಿನ ಬರ್ತೀನಿ, ಒಟ್ಟು ಜಲ್ದಿ ಬರ್ಲಕ್ಕ ಹೆಂಗ್ ಇದು ಮಾಡ್ತ ಕಷ್ಟ ಆಗಲ್ಲ ನಿಮ್ಗೆ ಬರ್ಲಕ್ಕ? ಮತ್ತ ಅಷ್ಟು ಬೇಗ ಬರ್ತೀರಿ ಅಮ್ಮ, ಅಷ್ಟು ಬರ್ಬೇಕು ನಿಮ್ಗೆ ತಕ್ಲೀಫ್ ಆಗಲ್ಲ? ಹೌದೇ. ತಮ್ಮ ಹೆಸರೇನು? ಸರ್ ಅನಂತ್ ಕುಮಾರ್ ಸರ್. ಅನಂತ್ ಕುಮಾರ್, ನೀವು ನಗರಸಭೆಯಲ್ಲಿ ಎಷ್ಟು ತಿಂಗಳು ಕೆಲಸ ಮಾಡ್ಲತ್ತೀರಿ? 5 ವರ್ಷ ಸರ್ ಮಾಡಿ. ನಿಮ್ ಕೆಲಸ ಏನದ ಅದ್ರಾಗ? ಸರ್ ನಮ್ಗೆ ಗಾಡಿ ಡ್ರೈವರ್ ಬೇಕು ಸರ್. ಹಾ, ಅಂದ್ರೆ ಡ್ರೈವರ್ ಅಂದ್ರೆ ಯಾವ ತರ ಏನ್ ಮಾಡ್ತೀರಿ ಅದ್ರಿ? ಇವ್ರು ಹೆಣ್ಮಕ್ಳೆಲ್ಲ ಸಿಟಿ ಪೇಟ್ ಹುಡುಕ್ತಾರಲ್ಲ ಸರ್. ಹಾ, ಬೆಳಗ್ಗೆ ಅಲ್ಲಿ ಇಲ್ಲಿ ಕಸ ಬಿಡ್ತಾರಲ್ಲ, ಅದು ನಮ್ಮ ಲೇಬರ್ ಲೋಡ್ ಮಾಡ್ತಾನ, ನಾವೇ ಡಂಪಿಂಗ್ ಮಾಡ್ತೀವಿ ಸರ್. ಸರ್ ತಮ್ಮ ಹೆಸರೇನದ? ಮಲ್ಲಿಕಾರ್ಜುನ. ಸರ್ ಈಗ ತಾವು ಈ ನಗರಸಭೆದಾಗಿಂದ ಎಷ್ಟು ವರ್ಷ ಅಂತ ಕೆಲಸ ಮಾಡ್ಲತ್ತೀರಿ? ನಾವು ಈಗ 10 ವರ್ಷ ನಿಮ್ಗೆ ಪರ್ಮಿಟ್ ಆಗ್ಯದ್ರಿ ಸರ್? ತಿಂಗಳಿಗೆ ಎಷ್ಟದ ಸರ್ ಪೇಮೆಂಟು? ನಮಗೆ 15,000 ತಿಂಗಳಿಗೆ ಸರಿಯಾಗಿ ಬರ್ತದ್ರಿ? 4 ತಿಂಗಳೈತ್ರಿ. ಇಲ್ಲ ಮತ್ತೆ ನೀವು ಇದು ಬೆಳಗ್ಗೆ ಎಷ್ಟು ಗಂಟೆ ಕೆಲಸಕ್ಕೆ ಬರ್ತೀರಿ ಸರ್ ನೀವು? ನಾವು ಮುಂಜಾನೆ 5 ಗಂಟೆಗೆ ಇರ್ತೇವೆ, 4:30 ಹೇಳ್ತೀವಿ, 5 ಗಂಟೆ ಆಗಿರ್ತೀವಿ. 5 ಗಂಟೆ ಹಿಡಿದು ಎಷ್ಟು ಗಂಟೆ ತನಕ ಕೆಲಸ ಮಾಡ್ಬೇಕು ಸರ್? ನಮ್ಗೆ ಟೈಮಿಂಗೇ ಇಲ್ಲ ರೀ ಸರ್. ಗಾಡಿ ಖಾಲಿ ಆಗಲ್ಲ, ರಾತ್ರಿ 8 ಆದ್ರೂ ಇಲ್ಲೇ ಇರ್ತೀವಿ.
ಇಲ್ಲೇ ಇರ್ತೀರಿ. ಇಲ್ಲಿ ನನಗೆ ನಿಮಗೆ ಟೋಟಲ್ ಈಗ ನಮ್ಮ ಬೀದರ್ ನಗರದಾಗ ಇಂಥವು ಏನು ಕಸ ವಿಲೆ ಮಾರಿದೇನು ವಾಹನಗಳ ಅವಸರ ಎಷ್ಟವ ರೀ? 50 ಅಂದ್ರೆ 50 ಮೇಲ್ಪಟ್ಟವ ಅಂತ ತಿಳ್ಕೊರಿ. ಅಂದ್ರೆ ಒಬ್ರಿಗೆ ಒಂದೊಂದು ಏರಿಯಾ ಒಪ್ಪಿಸ್ಕೊಡ್ತಾರೇನ್ರಿ? ಒಂದೊಂದು ಎಲ್ಲ ಸರ್ಕಲ್ ಕವರಿ ಸರ್ ಗಾಡಿ ಹಿಂಗೇನು ಎಲ್ಲ ಸರ್ಕಲ್ ಕವ ಅಂದ್ರೆ ಟೋಟಲ್ ದಿನದಾಗ ಒಂದು ಎಷ್ಟು ರೌಂಡ್ ಆಯ್ತವ ಸರ್? 3 ರೌಂಡ್ ಆಯ್ತು ಸರ್. 3 ರೌಂಡ್ ಒಂದೊಂದು ವಾರ್ಡ್ನಿಂದ ಒಂದೊಂದು ಏರಿಯಾನಿಂದ 3-4 ರೌಂಡ್. ಅಲ್ಲಿಂದ ಇಲ್ಲಿ ತಂದು ಏನ್ ಮಾಡ್ತೀರಿ? ಡಂಪ್ ಮಾಡ್ತೀರಿ ಏನ್ ಇಲ್ಲಿ? ಮಾಡಿ ಮತ್ತೆ ಸುಲ್ತಾನ್ಪುರ ಹೋಗ್ತೀವಿ. ಹಾ. ಅಚ್ಚಾ, ನೀವು ನಾವೊಂದು ಹಿಂಗ ಕೇಳ್ತೀನಿ ಅಂತ ತಪ್ಪಿ ಹೋಗ್ಬೇಡ್ರಿ. ನೀವು ಮಾಡಿದ್ರೆ ನೀವು ಎಲ್ಲಿ ತಗೋ ಓದಿರಿ ನೀವು? ಹಾ, ಅಂದ್ರೆ ನೀವು ಇದೇನ್ ಬಿಟ್ಟು ಬೇರೆದೇ ಕೆಲಸ ಮಾಡ್ಬೇಕಾಗಿತ್ತಲ್ಲ, ಇದನ್ನೇ ಯಾಕೆ ಮಾಡ್ಬೇಕಂತ ಚೂಸ್ ಮಾಡ್ಕೊಂಡ್ರಿ? ಎಲ್ಲ ಸರ್ ಮುಂದ್ ಪರ್ಮನೆಂಟ್ ಆಯ್ತವ ಅಂತ ಬಂದಿದೆ ಸರ್. 10-15 ವರ್ಷ ಆಯ್ತು. ನಾವೆಲ್ಲ PUC SLC ಓದಿನವ್ರು ಇದೇವ್ರಿ. ಎಲ್ಲಾರು ದೊಡ್ಡ ಹುದ್ದೆನೆ ಹೊಡೆದ್ರಿ, ಸಣ್ಣ ಹುದ್ದೆ ಮಾಡ್ಬೇಕ್ಯಾರ ಸರ್. ನಾವು ಒಂದ್ ವೇಳೆ ಅಗರ್ ರಜೆ ಮಾಡ್ದೇವು ಅಂತಂದ್ರ ಕಸ ಹೆಂಗ್ ಬೀಳ್ತದ ನೋಡಿ ಸರ್. 4 ದಿವಸ ಸ್ಟ್ರೈಕ್ ಮಾಡಿದೇವು ನಾವು. ನಮ್ಗೆ ಸ್ಯಾಲ್ರಿ ಇಲ್ಲ ಅದು ಇಲ್ಲ ಅಂತಂದು ಅವಾಗ ಮಾಡಿದ ಕಸ ಸಿಟಿ ತುಂಬಾ ಗೊಬ್ಬ ಎದ್ದು ಹೋಗಿ ಸರ್. ಇದೇ ರೀತಿ ಆಯ್ತಂದ್ರೆ ನಾವು PUC ಎಲ್ಲ ಓದಿನವ್ರು ಇದ್ದೇವು, ಕಸ ಅದು ಮಾಡತ್ತೇವೆ ಕೆಲಸ. ದೊಡ್ಡ ಹುದ್ದೆ ಇಲ್ದಕ್ಕೆಲ್ಲ ಸಣ್ಣ ಹುದ್ದೆ ಬಂದಿನವ್ರು ಇದ್ದೇವೆ. ಇಷ್ಟೆಲ್ಲ ನಾವು ಬೀದರ್ ಸ್ವಚ್ಛ ಇಡ್ತಿಲ್ಲ ಅಂತಂದ್ರೆ ಬೀದರ್ ಹೆಂಗ್ ಇರ್ತದ ನೋಡ್ರಿ. ನಾವು ನಮ್ಮಂತರ ಸ್ವಚ್ಛ ಮಾಡೋರಿಗೆ ನೋಡಲ್ ಹೊಂಟಾರ, ಯಾರಿಗೆ ನೋಡ್ತಾರೆ ಹೇಳಕ್ರಿ? ಸ್ಯಾಲ್ರಿ ಇಲ್ಲ 4 ತಿಂಗಳಾಯ್ತು, ಎಲ್ಲ ಹಿಂಗ್ ಮಾಡ್ತೀವಿ, ಡಂಪಿಂಗ್ ಮಾಡ್ತೇವೆ. ಕಸ ಕಾಣ್ಕೊಡಲೆ ಎಲ್ಲಿ ಬಿ ಏನಿಲ್ಲ. 4ವರೆಗೆ ಹೇಳ್ತೇವೆ, 4ವರೆಗೆ ಎದ್ದು ಬಂದು 5 ಗಂಟೆಯಿಂದ ಸಾಯಂಕಾಲ 5-6 ತನಕ ಕೆಲಸ ಮಾಡ್ತೀವಿ. ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಹಾಲು ಪ್ಯಾಕೆಟ್ ಅದು ಏನು ತಂದ್ಕೊಂಡು ಅವ್ರಿಗೆ ಸ್ಕೂಲಿಗೆ ಒಯ್ದು ಬಿಡಾಕ್ಸೋದೇ ಆಗಲ್ಲ ಸರ್. ಅಂತ ನಾವು ನೆಲವಾರಿ ಕೆಲಸ ಮಾಡ್ತಾ ಇದ್ದೀವಿ. ಅದು ನಮ್ಗೆ ಏನು ಬೆನಿಫಿಟೇ ಕೊಡ್ಲಾಕತ್ತಿಲ್ರಿ ಸರ್. ಅವಾಗ ನಮ್ಮ ಮನೆಗಳೇ ಯೋಚನೆ ಮಾಡಿದೆವು ಅಂದ್ರೆ ನಗ ಹೊಲ್ಸ್ ಎದ್ದೋಯ್ತದ ಸರ್. ಎಷ್ಟು ಸಿಕ್ಕತ್ತದು ಅದು ನಾವೇ ಮಾಡೋರಿದ್ದೇವು. ಮತ್ತ ಸರ್ ಯಾರು ತಮ್ಮ ಹೆಸರೇನು? ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಏನಿಲ್ಲ ಅವ್ರೆ? 10 ವರ್ಷದಿಂದ ಮಾಡ್ತೇವೆ ಸರ್. ನಮ್ದು ಇನ್ನೂ ಪರ್ಮನೆಂಟ್ ಆಗಿಲ್ಲ ಸರ್. ನಮ್ಗೆ 3-3 ತಿಂಗಳು ಸ್ಯಾಲರಿ ಆಗಲ್ಲ ಸರ್. ಮನ್ಯಾಗ ನಮಗೆ ಎಕ್ಸಾಮ್ ಫೀಸು ಪಾರುಗಳಿಗೆಲ್ಲ ಭಾಳ ಕಷ್ಟ ಆಗತ್ತೆ ಸರ್. ಗಾಡಿ ಪೆನ್ನು ಪೇಮೆಂಟ್ ಕೇಳಬಹುದು, ಬಜೆಟ್ ಇಲ್ಲ, ಅದು ಇಲ್ಲ ಸರ್. ಶಾಲೆ ಫೀಸ್ ಕಟ್ಟಲ್ಲ, ಭಾಳ ಮುಷ್ಕಿಲ್ ಬಂದ ಸರ್ ನಮ್ಗೆ. ಇನ್ನೂ ಸೇರಬೇಕು.